ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಗೆಲುವಿಗೆ ಪಾಕಿಸ್ತಾನ ಪ್ರಾರ್ಥನೆ. ಇನ್ನು USA ಗೆದ್ದರೆ ಬಾಬರ್ ಪಡೆಗೆ ಸಂಕಷ್ಟ ಮತ್ತು ಸೂಪರ್ 8ರಿಂದ ಆಲ್ಮೋಸ್ಟ್ ಹೊರಕ್ಕೆ. ಹೌದು ಸ್ನೇಹಿತರೆ, ಅದು ಹೇಗೆ ಅಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಜೂನ್ 12ರಂದು ಕಳೆದ ಆವೃತ್ತಿ T20 ವಿಶ್ವಕಪ್ ಆವೃತ್ತಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಫೈನಲಲ್ಲಿ ಸೋತ ಪಾಕಿಸ್ತಾನ ತಂಡ ರನ್ನರ್ ಅಪ್ ಆಗಿ ಸ್ಥಾನಕ್ಕೆ ತೃಪ್ತಿಪಟ್ಟಿತ್ತು. ಅದೇ ವಿಶ್ವದಲ್ಲಿ ಕಣಕ್ಕಿಳಿದ ಪಾಕಿಸ್ತಾನ ತಂಡದಿಂದ ಈ ಬಾರಿಯ 2024ರ T20 ವಿಶ್ವಕಪ್ ಉತ್ತಮ ಆರಂಭ ಪಡೆಯಲು ಸಾಧ್ಯವಾಗಲಿಲ್ಲ. ಹೌದು ಸ್ನೇಹಿತರೆ, ಮೊದಲ ಪಂದ್ಯದಲ್ಲಿ USA ವಿರುದ್ಧ ಸೋತ ನಂತರ ಪಾಕಿಸ್ತಾನ ಬಳಿಕ ನಮ್ಮ ಭಾರತದ ಎದುರು ಸೋತಿತು. ಆದರೆ ಕೆನಡಾ ಎದುರು ಪಾಕಿಸ್ತಾನ ಗೆದ್ದು ಸೂಪರ್ 8 ತಲುಪುವ ಭರವಸೆ ಇನ್ನೂ ಜೀವಂತವಾಗಿ ಇರಿಸಿಕೊಂಡಿದೆ. ಆದರೆ ಅಪಾಯಕಾರಿ ಬೌಲಿಂಗ್ ಬಲದಿಂದ ವಿಶ್ವದ ಅಗ್ರ ತಂಡಗಳನ್ನು ಭಯಭೀತಿಗೊಳಿಸುತ್ತಿರುವ ಪಾಕಿಸ್ತಾನ ತಂಡ ಟೂರ್ನಿಯಲ್ಲಿ ಉಳಿಯುವಲ್ಲಿ ಇತರ ತಂಡಗಳ ಸೋಲು ಗೆಲುವಿನ ಮೇಲೆ ಅವಲಂಬಿತವಾಗಿದೆ. ಇಂದು ಭಾರತ ಮತ್ತು USA ನಡುವೆ ಪಂದ್ಯ ನಡೆಯಲಿದೆ. ಎ ಗುಂಪಿನಲ್ಲಿ ಉಭಯ ತಂಡಗಳು ಆಡಿದ 2 ಪಂದ್ಯಗಳಲ್ಲಿ ಗೆದ್ದಿವೆ. ಇಂತಹ ಪರಿಸ್ಥಿತಿಯಲ್ಲಿ ಇಂದು ಭಾರತ ವಿರುದ್ಧ ಅಮೆರಿಕ ಗೆದ್ದರೆ ಪಾಕಿಸ್ತಾನ ಸೂಪರ್ 8ಕ್ಕೆ ಬಹುತೇಕ ಹೊರಗುಳಿಯಲಿದೆ. ಏಕೆಂದರೆ USA ತನ್ನ 3 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಸೂಪರ್ 8 ಅರ್ಹತೆ ಪಡೆಯುತ್ತದೆ. ಭಾರತ ಈಗಾಗಲೇ 2 ಪಂದ್ಯಗಳನ್ನು ಗೆದ್ದಿದೆ. ಕೊನೆಯ ಪಂದ್ಯವು ದುರ್ಬಲ ಕೆನಡಾ ವಿರುದ್ಧ ತನ್ನ ಪಂದ್ಯವನ್ನು ಆಡಲಿದ್ದು ಸುಲಭವಾಗಿ ಸೋಲಿಸಬಹುದು. ಈ ನಿಮ್ಮ ಪ್ರಕಾರ ಪಾಕಿಸ್ತಾನ ಬರಬೇಕಾ ಬರಬಾರ್ದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.